ಒತ್ತುವರಿಯ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. 3 ಬಾರಿ ಮುಂದೂಡಿದ್ದ ಜಂಟಿ ಸರ್ವೆ ಇವತ್ತು ಆರಂಭ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅರಣ್ಯ ಭೂಮಿ ಒತ್ತುವರಿ ಮಾಡಿರುವ ಗಂಭೀರ ಆರೋಪ. ಶ್ರೀನಿವಾಸಪುರ ತಾಲೂಕಿನ ಜಿಗಲಗುಂಟೆ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ 3 ಬಾರಿ ಸರ್ವೆ ಮಾಡೋದಕ್ಕೆ ಬಂದ್ರು. ಬಟ್ ಅದೆಲ್ಲವೂ ಕೂಡ ಮುಂದೂಡಿಕೆ ಆಗಿತ್ತು. ಬಟ್ ಇವತ್ತು ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಬರ್ತಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸರ್ವೆ ನಂಬರ್ 1, 2ರಲ್ಲಿ 61.39 ಎಕರೆ ಪ್ರದೇಶ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರ. ನವೆಂಬರ್ 6, ಡಿಸೆಂಬರ್ 20 ಹಾಗೂ ಜನವರಿ 2ರಂದು ಸರ್ವೆ ನಿಗದಿಯಾಗಿತ್ತು. ಬಟ್ ಆ ಬಳಿಕ ಸರ್ವೆ 3 ಬಾರಿ ಕೂಡ ಮುಂದಕ್ಕೆ ಹೋಗಿತ್ತು. ಹೈಕೋರ್ಟ್ ಆದೇಶದಂತೆ ಈಗ 4ನೇ ಸಲ ಜಂಟಿ ಸರ್ವೆಗೆ ಸಿದ್ಧತೆಗಳಾಗಿದೆ ಅಧಿಕಾರಿಗಳಿಂದ. ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋ ಅಧಿಕಾರ ನಮ್ದಲ್ಲ. ನಿಮ್ಮ ಕೆಲಸ ನೀವು ಮಾಡ್ತೀರಿ, ನಿಮಗೆ ಸಹಕಾರ ಕೊಡೋ ಜವಾಬ್ದಾರಿ. 100%. ಓಕೆ, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಶ್ರೀನಿವಾಸಪುರ ಅವರ ಕ್ಷೇತ್ರ ಈ ಬಾರಿ ಸೋತಿದ್ದಾರೆ. ಅಲ್ಲೊಮ್ಮೆ ಕಾಂಗ್ರೆಸ್, ಒಮ್ಮೆ ಜೆ ಡಿ ಎಸ್, ಒಮ್ಮೆ ಕಾಂಗ್ರೆಸ್, ಒಮ್ಮೆ ಜೆ ಡಿ ಎಸ್, ಈ ಥರನೇ ಬರೋದು. ಬಿ ಜೆ ಪಿಗೆಲ್ಲ ಅಲ್ಲಿ ಅವಕಾಶ ಇಲ್ಲ ಶ್ರೀನಿವಾಸಪುರ. ಆಮೇಲೆ ಶ್ರೀನಿವಾಸಪುರಕ್ಕೆ ಇವ್ರದ್ದು ದೊಡ್ಡ ಕೊಡುಗೆ ಇದೆ. ನೀರನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅವರು ಏನೇ ಟೀಕೆ ಟಿಪ್ಪಣಿಗಳು ಮಾಡಲಿ, ಅದೊಂದು ಒಳ್ಳೆ ಯೋಜನೆ. ಕೆಲವರೆಲ್ಲ ಅದನ್ನು ಅಂದರೆ ತ್ಯಾಜ್ಯ ನೀರನ್ನು ತಗೊಂಡು ಹೋದ್ರು. ಹಾಗೇನಿಲ್ಲ. ಭೂಮಿ ಹೆಂಗೆ ಅಂತಂದರೆ ತ್ಯಾಜ್ಯ ನೀರೇ ಹೋಗೋದು, ನಿಮ್ಗೆ ಕೆಳಗೆ ಹೋಗಿ ವಾಪಸ್ ಫಿಲ್ಟ್ರಾಗಿ ಬರುತ್ತೆ. ಇರಲಿ, ಇವ್ರದ್ದೊಂದು ಈ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿದ್ರು ಅಂಥೇಳಿ ಇವರ ಬಗ್ಗೆ ಬಹಳ ಹಳೆಯದು ಅದು ಸ್ಟೋರಿ. ಈ ಹಿಂದೆ ಇದರ ಬಗ್ಗೆ ಸ್ಟೋರಿ ಮಾಡಿದಾಗ ಇವರು ಒಂದು ಮೀಡಿಯಾ ಆಫೀಸ್ಗೆ ಹೋಗಿ ಹೊಡೆಯೋಕೆ ಹೋಗಿದ್ರು ಚಪ್ಪಲಿ ತಗೊಂಡು. ಅದೆಲ್ಲ ಲೈವಲ್ಲಿ ಬಂದಿತ್ತು. ಇರಲಿ, ಈಗ ನಮಗೆ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ರಿಪೋರ್ಟರ್ ಇದ್ದಾರೆ ಸುರೇಶ್. ಇದರ ಹಿನ್ನೆಲೆ ಸ್ವಲ್ಪ ಹೇಳ್ಬೋದಾ? ಏನಿದು, ಯಾಕೆ ಅನೇಕ ಬಾರಿ ವಿಳಂಬ ಆಯಿತು, ಈಗ ಮತ್ತೆ ಸರ್ವೆಗೆ ಬಂದಿದ್ದಾರೆ? ಪ್ಲೀಸ್. ಖಂಡಿತ ಜಯಪ್ರಕಾಶ್, ಏನಂದ್ರೆ ಕಳೆದ 2 ದಶಕಗಳಿಂದ ಸಹ ಏನು ಈ ವಿವಾದಿತ ಭೂಮಿ ಸಂಬಂಧಪಟ್ಟಂತೆ ಹಲವಾರು ಚರ್ಚೆಗಳು ಮತ್ತು ಪ್ರಕರಣಗಳು ಸಹ ನಡ್ಕೊಂಡು ಬರ್ತಾರೆ. ಅಂದ್ರೆ ಕೋರ್ಟ್ನಲ್ಲಿ ಪ್ರಕರಣ ಸಹ ನಡ್ಕೊಂಡು ಬರ್ತಾ ಇರೋಂಥದ್ದು 2002ರಿಂದ ಇದುವರೆಗೂ ಸಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಇತ್ಯರ್ಥ, ಅಂದ್ರೆ ಇದಕ್ಕೆ ಸಂಬಂಧ ಇತ್ಯರ್ಥವಾಗಿರಲಿಲ್ಲ. ಈ ಏನು ಹೈಕೋರ್ಟ್ ಸಹ ಏನು ಸ್ಪಷ್ಟವಾದಂತಹ ಆದೇಶವನ್ನು ಏನು ಕಳೆದ ನವೆಂಬರ್ ಕೊಟ್ಟಿತ್ತು. ಅಂದ್ರೆ ಈ ಬಗ್ಗೆ ಜಂಟಿ ಸರ್ವೆ ಕಾರ್ಯ ಮಾಡಿ ಕೂಡಲೇ ಇದರ ಬಗ್ಗೆ ಸ್ಪಷ್ಟವಾದಂತಹ ನಿರ್ದೇಶನ ನೀಡಬೇಕೆಂಬುದರಲ್ಲಿ ಇವತ್ತು ಏನು ಕೇಂದ್ರ ಪರಿಸರ ಇಲಾಖೆ ಆಗ್ಬೋದು ಮತ್ತು ಇಲ್ಲಿನ ಹೈಕೋರ್ಟ್ ಸಹ ಸ್ಪಷ್ಟವಾದ ನಿರ್ದೇಶನವನ್ನು ಇಲ್ಲಿನ ಜಿಲ್ಲಾಡಳಿತಕ್ಕೆ ಆಗ್ಬೋದು ಮತ್ತೆ ಅರಣ್ಯ ನೀಡಿತ್ತು. ಏನು ಮಾಜಿ ಸ್ಪೀಕರ್ ಆದಂತಹ ರಮೇಶ್ ಕುಮಾರ್ ಅವರು ಏನು 61.39 ಎಕರೆ ಏನು ಅರಣ್ಯ ಭೂಮಿ ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪ ಕಳೆದ 2 ದಿವಸಗಳು ಸಹ ಕೇಳಿ ಬರ್ತಾನೆ ಇತ್ತು. ಈ ನೆಲೆಯಲ್ಲಿ ಏನು ಹೊಸಗುಡ್ಡ 1 ಮತ್ತು 2ರಲ್ಲಿ ಸುಮಾರು 122 ಎಕರೆ ಅರಣ್ಯ ಭೂಮಿ ಇದೆ ಎಂಬುದು ಇಲ್ಲಿನ ಅರಣ್ಯ ಇಲಾಖೆಯ ಪ್ರಮುಖವಾದಂತಹ ಕ್ಲೈಮ್ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ರಮೇಶ್ ಕುಮಾರ್ ಅವರು ಸುಮಾರು 61.39 ಎಕರೆ ಏನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾನೆ ಇತ್ತು. ಈ ನಿಟ್ಟಿನಲ್ಲಿ ಕಳೆದ ನವೆಂಬರ್ನಿಂದಲೂ ಸಹ ಇದುವರೆಗೂ ಸಹ 3 ಬಾರಿ ಏನು ಜಂಟಿ ಸರ್ವೆ ಕಾರ್ಯಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಹಲವಾರು ತಾಂತ್ರಿಕ ಕಾರ್ಯಗಳನ್ನು ನೀಡುವ ಮೂಲಕ ಏನು ಇಲ್ಲಿ ಮುಂದೂಡ್ಕೊಂಡು ಬರ್ತಾ ಇತ್ತು. ಆದ್ರೆ ಇವತ್ತು ಏನು ಸ್ಪಷ್ಟವಾದಂತಹ ಹೈಕೋರ್ಟ್ ಇವತ್ತು ಮಾಡಲೇಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಇಲ್ಲಿನ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಮತ್ತೆ DDA ಸಹ ಬಂದಿರುವಂತದ್ದು 4 ತಂಡಗಳಾಗಿ ರಚನೆ ಮಾಡಿಕೊಂಡು ಇವತ್ತು ಜಂಟಿ ಸರ್ವೆ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಜಂಟಿ ಸರ್ವೆ ಕಾರ್ಯವನ್ನು ಏನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಸಮ್ಮುಖದಲ್ಲಿ ಇಲ್ಲಿನ DC ಅವರಾಗ್ಬೋದು ಮತ್ತೆ ಅರಣ್ಯ ಇಲಾಖೆಯವರಾಗ್ಬೋದು ಮಾಡ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಏನು 2014 ಸಹ ಇದೇ ರೀತಿಯ ಸರ್ವೆ ಕಾರ್ಯ ಮಾಡಲಾಗಿತ್ತು. ಆದರೆ ಈ ಸರ್ವೆ ಕಾರ್ಯ ಏನು ದೋಷಪೂರಿತ ಎಂಬ ನಿಟ್ಟಿನಲ್ಲಿ ಏನು ವರದಿಯನ್ನು ಸಹ ನೀಡಲಾಗಿತ್ತು. ಈ ನಿಟ್ಟಿನಲ್ಲಿ ಹೈಕೋರ್ಟ್ ಇದಕ್ಕೆ ಅಂದ್ರೆ ವಿವಾದಿತ ಭೂಮಿ ಆಗಿರುವಂತಹ ಏನು ಅರಣ್ಯ ಭೂಮಿ ಆಗಿದೆಯಾ ಅಥವಾ ಇಲ್ಲ ಎಂಬುದನ್ನು ಕೂಡಲೇ ತಿಳಿಸಬೇಕೆಂಬ ನಿಟ್ಟಿನಲ್ಲಿ ಏನು ಈ ತಿಂಗಳ 31ರವರೆಗೂ ಗಡುವು ಕೊಟ್ಟಿರುವಂತದ್ದು. ಒತ್ತುವರಿಯ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. 3 ಬಾರಿ ಮುಂದೂಡಿದ್ದ ಜಂಟಿ ಸರ್ವೆ ಇವತ್ತು ಆರಂಭ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅರಣ್ಯ ಭೂಮಿ ಒತ್ತುವರಿ ಮಾಡಿರುವ ಗಂಭೀರ ಆರೋಪ. ಶ್ರೀನಿವಾಸಪುರ ತಾಲೂಕಿನ ಜಿಗಲಗುಂಟೆ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ 3 ಬಾರಿ ಸರ್ವೆ ಮಾಡೋದಕ್ಕೆ ಬಂದ್ರು. ಬಟ್ ಅದೆಲ್ಲವೂ ಕೂಡ ಮುಂದೂಡಿಕೆ ಆಗಿತ್ತು. ಬಟ್ ಇವತ್ತು ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಬರ್ತಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸರ್ವೆ ನಂಬರ್ 1, 2ರಲ್ಲಿ 61.39 ಎಕರೆ ಪ್ರದೇಶ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರ. ನವೆಂಬರ್ 6, ಡಿಸೆಂಬರ್ 20 ಹಾಗೂ ಜನವರಿ 2ರಂದು ಸರ್ವೆ ನಿಗದಿಯಾಗಿತ್ತು. ಬಟ್ ಆ ಬಳಿಕ ಸರ್ವೆ 3 ಬಾರಿ ಕೂಡ ಮುಂದಕ್ಕೆ ಹೋಗಿತ್ತು. ಹೈಕೋರ್ಟ್ ಆದೇಶದಂತೆ ಈಗ 4ನೇ ಸಲ ಜಂಟಿ ಸರ್ವೆಗೆ ಸಿದ್ಧತೆಗಳಾಗಿದೆ ಅಧಿಕಾರಿಗಳಿಂದ.
We will have, according to our plan of action, we'll proceed. ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋ ಅಧಿಕಾರ ನಂದಲ್ಲ. ನಿಮ್ಮ ಕೆಲಸ ನೀವು ಮಾಡ್ತೀರಿ. ನಿಮಗೆ ಸಹಕಾರ ಕೊಡೋ ಜವಾಬ್ದಾರಿ We expect your cooperation. 100%. Physically, I am not disturbed. Wherever required. ಓಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಶ್ರೀನಿವಾಸಪುರ ಅವರ ಕ್ಷೇತ್ರ ಈ ಬಾರಿ ಸೋತಿದ್ದಾರೆ. ಅಲ್ಲೊಮ್ಮೆ ಕಾಂಗ್ರೆಸ್, ಒಮ್ಮೆ ಜೆ ಡಿ ಎಸ್, ಒಮ್ಮೆ ಕಾಂಗ್ರೆಸ್, ಒಮ್ಮೆ ಜೆ ಡಿ ಎಸ್ ಈ ಥರನೇ ಬರೋದು. ಬಿ ಜೆ ಪಿಗೆಲ್ಲ ಅಲ್ಲಿ ಅವಕಾಶ ಇಲ್ಲ ಶ್ರೀನಿವಾಸಪುರ. ಆಮೇಲೆ ಶ್ರೀನಿವಾಸಪುರಕ್ಕೆ ಇವ್ರದ್ದು ದೊಡ್ಡ ಕೊಡುಗೆ ಇದೆ. ನೀರನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅವರು ಯಾರೇ ಏನೇ ಟೀಕೆ ಟಿಪ್ಪಣಿಗಳು ಮಾಡಲಿ, ಅದೊಂದು ಒಳ್ಳೆ ಯೋಜನೆ. ಕೆಲವರೆಲ್ಲ ಅದನ್ನು ಅಂದರೆ ತ್ಯಾಜ್ಯ ನೀರನ್ನು ತಗೊಂಡು ಹೋದರು. ಹಾಗೇನಿಲ್ಲ. ಭೂಮಿ ಹೆಂಗೆ ಅಂತಂದರೆ ತ್ಯಾಜ್ಯ ನೀರೇ ಹೋಗೋದು, ನಿಮ್ಗೆ ಕೆಳಗೆ ಹೋಗಿ ವಾಪಸ್ ಫಿಲ್ಟ್ರಾಗಿ ಬರುತ್ತೆ. ಇರಲಿ, ಇವ್ರದ್ದೊಂದು ಈ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿದ್ರು ಅಂಥೇಳಿ ಇವರ ಬಗ್ಗೆ ಬಹಳ ಹಳೆಯದಾದ ಸ್ಟೋರಿ. ಈ ಹಿಂದೆ ಇದರ ಬಗ್ಗೆ ಸ್ಟೋರಿ ಮಾಡಿದಾಗ ಇವರು ಒಂದು ಮೀಡಿಯಾ ಆಫೀಸ್ಗೆ ಹೋಗಿ ಹೊಡೆಯೋಕೆ ಹೋಗಿದ್ರು ಚಪ್ಪಲಿ ತಗೊಂಡು. ಅದೆಲ್ಲ ಲೈವಲ್ಲಿ ಬಂದಿತ್ತು. ಇರಲಿ, ಈಗ ನಮಗೆ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ರಿಪೋರ್ಟರ್ ಇದ್ದಾರೆ ಸುರೇಶ್. ಇದರ ಹಿನ್ನೆಲೆ ಸ್ವಲ್ಪ ಹೇಳ್ಬೋದಾ? ಏನಿದು, ಯಾಕೆ ಅನೇಕ ಬಾರಿ ವಿಳಂಬ ಆಯಿತು, ಈಗ ಮತ್ತೆ ಸರ್ವೆಗೆ ಬಂದಿದ್ದಾರೆ? ಪ್ಲೀಸ್. ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಏನಂದ್ರೆ ಕಳೆದ 2 ದಶಕಗಳಿಂದ ಸಹ ಏನು ಈ ವಿವಾದಿತ ಭೂಮಿ ಸಂಬಂಧಪಟ್ಟಂತೆ ಹಲವಾರು ಚರ್ಚೆಗಳು ಮತ್ತು ಪ್ರಕರಣಗಳು ಸಹ ನಡ್ಕೊಂಡು ಬರ್ತಾರೆ. ಅಂದ್ರೆ ಕೋರ್ಟ್ನಲ್ಲಿ ಪ್ರಕರಣ ಸಹ ನಡ್ಕೊಂಡು ಬರ್ತಾ ಇರೋಂಥದ್ದು 2002ರಿಂದ ಇದುವರೆಗೂ ಸಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಇತ್ಯರ್ಥ, ಅಂದ್ರೆ ಇದಕ್ಕೆ ಸಂಬಂಧ ಇತ್ಯರ್ಥವಾಗಿರಲಿಲ್ಲ. ಈ ಏನು ಹೈಕೋರ್ಟ್ ಸಹ ಏನು ಸ್ಪಷ್ಟವಾದಂತಹ ಆದೇಶವನ್ನು ಏನು ಕಳೆದ ನವೆಂಬರ್ ಕೊಟ್ಟಿತ್ತು. ಅಂದ್ರೆ ಈ ಬಗ್ಗೆ ಜಂಟಿ ಸರ್ವೆ ಕಾರ್ಯ ಮಾಡಿ ಕೂಡಲೇ ಇದರ ಬಗ್ಗೆ ಸ್ಪಷ್ಟವಾದಂತಹ ನಿರ್ದೇಶನ ನೀಡಬೇಕೆಂಬುದರಲ್ಲಿ ಇವತ್ತು ಏನು ಕೇಂದ್ರ ಪರಿಸರ ಇಲಾಖೆ ಆಗ್ಬೋದು ಮತ್ತೆ ಇಲ್ಲಿನ ಹೈಕೋರ್ಟ್ ಸಹ ಸ್ಪಷ್ಟವಾದ ನಿರ್ದೇಶನವನ್ನು ಇಲ್ಲಿನ ಜಿಲ್ಲಾಡಳಿತಕ್ಕೆ ಆಗ್ಬೋದು ಮತ್ತೆ ಅರಣ್ಯ ನೀಡಿತ್ತು. ಏನು ಮಾಜಿ ಸ್ಪೀಕರ್ ಆದಂತಹ ರಮೇಶ್ ಕುಮಾರ್ ಅವರು ಏನು 61.39 ಎಕರೆ ಏನು ಅರಣ್ಯ ಭೂಮಿ ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪ ಕಳೆದ 2 ದಿವಸಗಳು ಸಹ ಕೇಳಿ ಬರ್ತಾನೆ ಇತ್ತು. ಈ ನೆಲೆಯಲ್ಲಿ ಏನು ಹೊಸಗುಡ್ಡ 1 ಮತ್ತು 2ರಲ್ಲಿ ಸುಮಾರು 122 ಎಕರೆ ಅರಣ್ಯ ಭೂಮಿ ಇದೆ ಎಂಬುದು ಇಲ್ಲಿನ ಅರಣ್ಯ ಇಲಾಖೆಯ ಪ್ರಮುಖವಾದಂತಹ ಕ್ಲೈಮ್ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ರಮೇಶ್ ಕುಮಾರ್ ಅವರು ಸುಮಾರು 61.39 ಎಕರೆ ಏನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾನೆ ಇತ್ತು. ಈ ನಿಟ್ಟಿನಲ್ಲಿ ಕಳೆದ ನವೆಂಬರ್ನಿಂದಲೂ ಸಹ ಇದುವರೆಗೂ ಸಹ 3 ಬಾರಿ ಏನು ಜಂಟಿ ಸರ್ವೆ ಕಾರ್ಯಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಹಲವಾರು ತಾಂತ್ರಿಕ ಕಾರ್ಯಗಳನ್ನು ನೀಡುವ ಮೂಲಕ ಏನು ಇಲ್ಲಿ ಮುಂದೂಡ್ಕೊಂಡು ಬರ್ತಾ ಇತ್ತು. ಆದ್ರೆ ಇವತ್ತು ಏನು ಸ್ಪಷ್ಟವಾದಂತಹ ಹೈಕೋರ್ಟ್ ಇವತ್ತು ಮಾಡಲೇಬೇಕೆಂಬ ನಿಟ್ಟಿನಲ್ಲಿ ಇವತ್ತು ಇಲ್ಲಿನ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಮತ್ತೆ DDA ಸಹ ಬಂದಿರುವಂತದ್ದು 4 ತಂಡಗಳಾಗಿ ರಚನೆ ಮಾಡಿಕೊಂಡು ಇವತ್ತು ಜಂಟಿ ಸರ್ವೆ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಜಂಟಿ ಸರ್ವೆ ಕಾರ್ಯವನ್ನು ಏನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಸಮ್ಮುಖದಲ್ಲಿ ಇಲ್ಲಿನ DC ಅವರಾಗ್ಬೋದು ಮತ್ತೆ ಅರಣ್ಯ ಇಲಾಖೆಯವರಾಗ್ಬೋದು ಮಾಡ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಏನು 2014 ಸಹ ಇದೇ ರೀತಿಯ ಸರ್ವೆ ಕಾರ್ಯ ಮಾಡಲಾಗಿತ್ತು. ಆದರೆ ಈ ಸರ್ವೆ ಕಾರ್ಯ ಏನು ದೋಷಪೂರಿತ ಎಂಬ ನಿಟ್ಟಿನಲ್ಲಿ ಏನು ವರದಿಯನ್ನು ಸಹ ನೀಡಲಾಗಿತ್ತು. ಈ ನಿಟ್ಟಿನಲ್ಲಿ ಹೈಕೋರ್ಟ್ ಇದಕ್ಕೆ ಸರಿಯಾದಂತ ಅಂದ್ರೆ ವಿವಾದಿತ ಭೂಮಿ ಆಗಿರುವಂತಹ ಏನು ಅರಣ್ಯ ಭೂಮಿ ಆಗಿದೆಯಾ ಅಥವಾ ಇಲ್ಲ ಎಂಬುದನ್ನು ಕೂಡಲೇ ತಿಳಿಸಬೇಕೆಂಬ ನಿಟ್ಟಿನಲ್ಲಿ ಏನು ಈ ತಿಂಗಳ 31ರವರೆಗೂ ಗಡುವು ಕೊಟ್ಟಿರುವಂತದ್ದು. ಥ್ಯಾಂಕ್ ಯು